ಯಕ್ಷಗಾನದ ಹಾಗಲ್ಲ, ಇದು ಈ ತಾಳದಲ್ಲಿ ಇದೆ. ಈಗ ಆ ನಿರ್ದೇಶಕನಿಗೆ ಅನುಗುಣವಾಗಿ ಕೆಲವು ಚೆಂದ ತಿಟ್ಟಿನಲ್ಲೇ ಕೆಲವು ಜೋರ ಹೇಳ್ಬಿಡ್ಬೋದು. ಆ ಜೋರ ಹೇಳುವ ಪದವನ್ನು ಒಬ್ಬ ನಿಧಾನವಾಗಿ ಇದು ಮಾಡಬೇಕು, ಅಭಿನಯ ಮಾಡಬೇಕು. ಪುಂಡರಿ ಈ ಪರಿ ಇದು ಪರಂಪರೆ ಆಗಿರ್ಬೋದು. ಅದರ ಒಬ್ಬನೇ ಪುಂಡರಿ ಕೋತ್ಸವನಲ್ಲಿ ಈ ಪರಿ ನೀವು ಮಾಡ್ಬೋದಲ್ಲ ಅದೇ ಅಂತ ಸಾಧ್ಯತೆಗಳನ್ನು ಇಟ್ಕೊಂಡ ಮಾತ್ರ ಇಲ್ಲ. ಪುಂಡರೀಕೋದ್ಭವನಕ್ಕೆ ಹಿಂಗೆ ಏನು ಮಾಡಬೇಕು, ಪುಂಡರೀಕೋದ್ಭವನ ಹಿಂಗೇನೇ ಮಾಡ್ಬಿಡ್ಬೇಕು ಅಂದ್ಬಿಟ್ರೆ ಆವಾಗ ಕಲಿಸಿರೂ ಉಪಯೋಗ ಇಲ್ಲ. ಅದು ಒಂದು ಕಲೆಯಾಗಿ ಕಲಿಸಬೇಕು. ಆದರೆ ಈ ವೀರರಸದಲ್ಲೂ ಮಾಡ್ಬೋದು, ಅಭಿನಯಯುಕ್ತವಾಗೂ ಪುಂಡರೀಕೋದ್ಭವನಲ್ಲಿ ಈ ಪರಿ ಗಂಡು ಕಲಿ ಬಲು ವರವ ಸಾಧಿಸಿ ಕೆಂಡಲಂತೂರಿ ಮಸಗಿ ಹಿಂಗೆ ಬೇಕಾದ್ರೆ ಕೆಂಡಲಂತೂರಿ ಮಸಗಿ ಇಷ್ಟ ಆದ್ಮೇಲೆ ದೊಡ್ಡ ದೊಡ್ಡ ಬೇಕಾದ್ರೆ ಒಂದು ಎರಡು ಕುಂಟ ಹಾಕಿ ಹಿಂಗೆ ತಿರು ನಿಲ್ಲದ ಹಂಗೆ ಮಾಡ್ಲಿಕ್ಕೆ ಹಂಗೆ ಮಾಡುವ ಸ್ವಾತಂತ್ರ್ಯ ಇದ್ರೆ ಕಲೆ ಬೆಳೆಯದೇ ಇಲ್ಲ. ಯಾವಾಗಲೂ ನೀವು ಪುಂಡರಿ ಕೋದ್ಭವನ ಅನ್ಕೂಲೆ ಹಿಂಗೆ ಮಾಡ್ಬಿಟ್ರೆ ಆಗಲಿಲ್ಲ. ಮತ್ತು ಅಭಿನಯದ ಸಾಧ್ಯತೆ ಇದ್ದವರು ಪದ್ಯಗಳ ಇದು ತುರುಕ್ ಹೇಳೋದು ಇದು ಈಗ ಅವ್ರದೆಲ್ಲ ಇದೆ. ಉತ್ತಮ ಮಣಿಪುರದ ದಿದ್ದೆ ಉತ್ತಮ ಮಣಿಪುರದ ರಸನಟ ಅವಧಿ 10,000 ಕಂಬರಿ ಯಾರಿಂದ ವರ್ಣನೆ ಮಾಡ್ಲಿಕ್ಕಿರೋದು ದಿನ ಕದಿದ್ದಿ ಅಂತ ಪರಂಪರೆ ಇದೆ. ಉತ್ತಮ ಮಣಿಪುರದ ರಸನ ಚವಡಿ 10,000 ಕಂಬದಿ ಹೇಳಿ ಯಾರು ನೋಡುವುದಿಲ್ಲ, ಹೇಳೋರು ಯಾರು? ಪ್ರೇಕ್ಷಕರ ಬಯಸ್ತಾರೆ ಇರ್ತಾರಲ್ಲ, ಸುಳ್ಳ ಪ್ರೇಕ್ಷಕರ ಮೇಲೆ ಹಾಕದೆ ಎಂತ ಇವ್ರಿಗೆ ಬೇರೆ ನಮೂನೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ.